ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಹಬ್ಬ ನಾಳೆ ಅಂತ ಒಂದು ವ್ಲಾಗ್ ಇದ್ದು, ಗುರುವಾರದ್ದು. ಸೊ ಅವತ್ತು ಬೆಳಗ್ಗೆನೇ ನಮ್ಮಮ್ಮ ಬೆಳಗಿನ ಜಾವನೇ ಎದ್ದು ದೇವ್ರ ಪಾತ್ರೆ ಎಲ್ಲನೂ ತೊಳೆದಿಟ್ಬಿಟ್ಟಿದ್ರು. ಸೊ ನಾನು ಬೆಳಗ್ಗೆನೇ ಮ್ಯಾಟ್ಗಳು ಮತ್ತು ಎಲ್ಲ ಕಾರ್ಪೆಟ್ಸ್ ಇರುತ್ತಲ್ಲ, ಸೊ ಅದನ್ನೆಲ್ಲ ವಾಶ್ಗೆ ಹಾಕ್ಬಿಟ್ಟಿದ್ದೆ. ಮೊದಲೇ ಹಾಕಿದ್ದೆ, ಬಟ್ ನಾಳೆ ಹಬ್ಬ ಅಲ್ವಾ, ಸೊ ಇನ್ನೊಂದು ಸ್ವಲ್ಪ ಇನ್ನೊಂದು ರೌಂಡ್ ಹಾಕ್ಬಿಡೋದ ಅಂತ ಹಾಕ್ತೆ. ಸೊ ನಮ್ಮಮ್ಮ ನೋಡಿ ಕಳಶಕ್ಕೆ ಮಾವನೆಲೆ ಎಲ್ಲ ಕಿತ್ಕೊಂಡ್ಬಂದಿದ್ರು. ಸೊ ಬೆಳಗ್ಗೆನೇ ಅವ್ರ ಪಾತ್ರೆ ಎಲ್ಲ ದೇವ್ರ ಪಾತ್ರೆ ತೊಳೆದಿರೋದ್ರಿಂದ ನನಗೆ ಸ್ವಲ್ಪ ರಿಲೀಫು. ದೇವ್ರ ಮನೆ ಏನಾದರೂ ಅಂದರೆ ಗುರುವಾರನೇ ಕ್ಲೀನ್ ಮಾಡಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಅದಾದಮೇಲೆ ಇವಳಿಗೂ ಕೂಡ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಸೊ ಕಳಿಸ್ದೇ ಇದ್ದರೆ ಸ್ವಲ್ಪ ನಿಧಾನಕ್ಕೆ ನಮ್ಮ ಕೆಲಸ ಎಲ್ಲ ಮುಗಿದ್ಮೇಲೆ ಮಾಡ್ಕೊಳ್ಳೋಣ ಅಂದ್ರೂ ನಮ್ಮಮ್ಮ ಇಲ್ಲ, ಫಸ್ಟ್ ಸ್ಕೂಲಿಗೆ ಕಳಿಸ್ಬಿಡೋದೇ ಒಳ್ಳೆಯದು, ಇಲ್ಲ ಅಂತಂದರೆ ಅವಳು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಮನೇಲೇ ಇದ್ದರೆ ಅಂತಂದರು. ಸೊ ಅದಕ್ಕೆ ಅವಳು ಹೋಗ್ತೀನಿ ಅಂತಿದ್ದು. ಸೊ ಬೇಗ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಸೊ ಬೇಗ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಸೊ ಶಾವಿಗೆ ಎಲ್ಲ ತಂದಿದ್ದಲ್ಲ, ಸೊ ಅದನ್ನೇ ಮಾಡಿದೆ. ಸೊ ಇಲ್ಲೂ ತಿನ್ನಿಸ್ಬಿಟ್ಟು ಅಲ್ಲಿಗೂ ಬಾಕ್ಸ್ಗೆ ಹಾಕಿ ಕಳಿಸ್ಬೋದಲ್ಲ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅವತ್ತು ಮಾರ್ಕೆಟ್ಗೆ ಹೋಗಬೇಕಿತ್ತು, ಮಾರ್ಕೆಟ್ಗೂ ಹೋಗಿರಲಿಲ್ಲ. ಇವತ್ತು ನಿಜವಾಗ್ಲೂ ಈ ವರ್ಷ ಕಲ್ತಿರೋವಂಥ ಒಂದು ಪಾಠ ಇದೆಯಲ್ಲ, ಅದು ನೆಕ್ಸ್ಟ್ ಇಯರ್ಗೂ ಕೂಡ ನಾನು ಇನ್ ಫ್ಯೂಚರಲ್ಲಿ ಫಾಲೋ ಮಾಡ್ತೀನಿ. ಸೊ ನೋಡಿ, ಅವಳು ಎದ್ದೋಳಕ್ಕಿಂತ ಮುಂಚೆನೇ ಫಸ್ಟು ಅವಳು ಯೂನಿಫಾರ್ಮ್ ಇರ್ಬೋದು, ಅವಳದು ಡ್ರೆಸ್ಅಪ್ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಟ್ಟೆ. ಯಾಕೆಂದರೆ ಎದ್ದ ತಕ್ಷಣವೇ ಅವಳನ್ನ ರೆಡಿ ಮಾಡಿ ಕಳಿಸ್ಬಿಡ್ಬೇಕಲ್ಲ, ಇಲ್ಲಾಂದರೆ ಅದು ಹುಡುಕಿ ವ್ಯಾನವ್ರು ಬಂದು ಬೇರೆ ಅವರನ್ನೆಲ್ಲ ಮಾಡ್ತಾರೆ. ಸೊ ಅದಕ್ಕೆ ಅಷ್ಟರೊಳಗಡೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಸೊ ಬಾಕ್ಸ್ಗೂ ಎಲ್ಲ ರೆಡಿ ಮಾಡಿದೆ. ಸೊ ನೋಡಿ, ಇವಳಿಗೆ ಇವಳನ್ನು ರೆಡಿ ಮಾಡಿಬಿಟ್ಟು ನಾನು ಶಾವಿಗೆ ಎಲ್ಲ ತಿನ್ನಿಸ್ತಾಯಿದ್ದೆ. ಸೊ ಒಟ್ಟಿಗೆ ಹಬ್ಬದ ದಿನ ತಲೆಗೆ ಸ್ನಾನ ಮಾಡಿಸ್ಬಿಡೋಣ ಅಂತ. ಯಾಕೆಂದರೆ ಅದನ್ನು ಬಾಯ್ ಮಾಡ್ತಾಳೆ. ತಲೆಗೆ ಎಣ್ಣೆ ಹಾಕಿ ತಲೆಯೆಲ್ಲ ಬಾಚಿ ಸ್ವೆಟರೆಲ್ಲ ಹಾಕಿ ಕಳಿಸ್ದೆ, ಸ್ವಲ್ಪ ಸೋನೆ ಇತ್ತು ಅಂತ. ಸೊ ಅದಾದಮೇಲೆ ವ್ಯಾನಲ್ಲಿ ಹೋದ್ನು. ಸೊ ಅದಾದಮೇಲೆ ನನ್ನ ಕೆಲಸಗಳು ಶುರುವಾಯಿತು. ನಾನು ಕರ್ಟನ್ಸ್ ಇರ್ಬೋದು ಮತ್ತು ಇನ್ನೊಂದು ರೌಂಡ್ ಎಲ್ಲ ವಾಶ್ಗೆಲ್ಲ ಹಾಕೋದಿದ್ರೆ ಎಲ್ಲ ಬಟ್ಟೆಗಳನ್ನ ವಾಶ್ಗೆ ಹಾಕಿ ರೆಡಿ ಮಾಡ್ಕೊಂಡೆ. ನಮ್ಮಮ್ಮ ನಮ್ಮ ಅಕ್ಕನ ಮನೆಗೆ ಹೋಗಿದ್ರು. ಸೊ ಅವ್ರು ಈವ್ನಿಂಗ್ ಬರ್ತಾರೆ. ಸೊ ಅಷ್ಟು ಒಳಗಡೆ ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಯಾಕೆಂದರೆ ಮಾರ್ಕೆಟ್ಗೆ ಹೋಗ್ಬೇಕಿತ್ತಲ್ವ, ಸೊ ಅದಕ್ಕೋಸ್ಕರ ಬೆಳಗ್ಗೆ ಒಂದು ರೌಂಡ್ ನೋಡಿ ಹಂಗೂ ಸಮಾಧಾನ ಆಗಲೇ ಇಲ್ಲ. ಎಲ್ಲ ಕರ್ಟನ್ಸ್ ಎಲ್ಲ ವಾಶ್ಗೆ ಹಾಕಿಬಿಟ್ಟೆ, ಎಲ್ಲ ತೆಗೆದುಬಿಟ್ಟು ಒಂದೊಂದ್ಸರಿ ಅದನ್ನು ಫಿಕ್ಸ್ ಮಾಡೋಕ್ಕೆ ಎಲ್ಲ ಪ್ರಾಬ್ಲಮ್ಮು ಅಂತ ಅಂದ್ಕೊಂಡು ಆದ್ರೂ ಹಾಕ್ಬಿಟ್ಟೆ ಎಲ್ಲನೂ ವಾಶ್ಗೆ ಹಾಕಿ. ನೋಡಿ, ಅದಾದಮೇಲೆ ನಾನು ಓಲಾ ಬುಕ್ ಮಾಡಿಕೊಂಡು ಆಟೋದಲ್ಲಿ ಮಾರ್ಕೆಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ನಮ್ಮ ಅಕ್ಕನೂ ಕೂಡ ಅವಳು ಹೋಗಬೇಕಿತ್ತು ಮಾರ್ಕೆಟ್ಗೆ, ಅದಕ್ಕೇ ಜೊತೆಗೆ ಹೋಗ್ಬಿಡೋದು ಆತಗೆ ಅಂತ ಅಂದೆ. ಸೊ ಅದಕ್ಕೆ ಸೊ ನಾನು ಹೋಗ್ತಿದ್ದಲ್ಲ ಅದೇ ಆಟೋಗೆ ಅವ್ರನ್ನ ಹತ್ತಿಸ್ಕೊಂಡು ಪಾಪುನು ಕೂಡ ಸ್ಕೂಲಿಂದ ಕರ್ಕೊಂಡು ನಂಜುಮಳಿಗೆಗೆ ಹೋದ್ವಿ. ನಾನು ಆ್ಯಕ್ಚುಲಿ ದೊಡ್ಡ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಬಟ್ ನಮ್ಮ ಅಕ್ಕ ಎಲ್ಲ ಅಲ್ಲೆಲ್ಲ ಕಾಲಿಡೋಕ್ಕಲ್ಲ, ಅಷ್ಟು ರಶ್ ಇರುತ್ತೆ. ಸೊ ನಂಜುಮಲ್ಗಳೇ ತೊಗೊಂಡ್ಬಿಡೋಣ ಅಂತ. ಇಲ್ಲೂ ಏನು ಕಮ್ಮಿ ಇರಲಿಲ್ಲ, ಇಲ್ಲೂ ರಶ್ ಇತ್ತು ಅಂತ ಹೇಳ್ಬೋದು. ಸೊ ಕಂಪ್ಯಾರಿಟಿವ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಪ್ರೈಸ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇಟ್ಟಿರ್ಬೋದು. ಯಾಕೆಂದರೆ ಮಾರ್ಕೆಟಲ್ಲಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಇದ್ದೇ ಇರುತ್ತಲ್ವ. ಸೊ ಅದನ್ನು ಹೇಳಿ ನಂಜುಮಳಿಗೆ ನಾನು, ನಮ್ಮಮ್ಮ, ನಮ್ಮ ಅಕ್ಕ, ಪಾಪು. ಸೊ ಒಂದೇ ಸರಿ ಆಗ್ಬಿಡುತ್ತೆ ಶಾಪಿಂಗು ಅಂತ ಅಂದ್ಬಿಟ್ಟು ಅಷ್ಟೇ. ಹಂಗೂ ನಾನು ಹೋಗಿದ್ದು ಬನ್ನಿ ಅಂತ ಅಂತಿದ್ದೆ. ಆಮೇಲೆ ಒಂದು ಕಡೆ ಯೋಚನೆ ಮಾಡಿದೆ, ಸುಮ್ಮನೆ ನಾನು ಇನ್ನೊಂದು ಸರಿ ನಮ್ಮಮ್ಮನ ಕರ್ಕೊಂಡು ಹೋಗೋದಕ್ಕಿಂತ ಒಟ್ಟಿಗೆ ಹೋಗ್ಬಿಟ್ರೆ ಅಥವಾ ಒಂದೇ ಅಂಗಡೀಲಿ ಅವಳದನ್ನೊಂದು 2 ಶಾಪಿಂಗ್ ಆಗಿಬಿಡುತ್ತಲ್ಲ ಅಂತ ಫಸ್ಟ್ ಹೋಗಿದ್ದೆ. ಪೂಜೆ ಸಾಮಾನು ಅಂಗಡಿಗೆ ಹೋಗಿದ್ದೆ. ಬಟ್ ನನಗೆ ಯಾವುದು ಪೂಜೆ ಐಟಮ್ಸ್ ಇದೆ ಇಲ್ಲ ಅಂತ ನೋಡ್ಕೊಳ್ಳೋಕ್ಕೂ ನಂಗೆ ಟೈಮ್ ಆಗಲಿಲ್ಲ. ಸೊ ಅದಕ್ಕೇ ನಾನೊಂದು ದೇವ್ರಿಗೆ ಏನೇನು ಪೂಜೆಗೆ ಏನೇನೆಲ್ಲ ಬೇಕೋ ಅದೆಲ್ಲ ಗೊತ್ತಿತ್ತಲ್ಲ, ಸೊ ತೊಗೊಂಡ್ಬಿಟ್ಟೆ ಅದನ್ನೇ. ಸೊ ಇದ್ರೂ ಏನಿಲ್ಲ, ಅದೇನು ವೇಸ್ಟ್ ಆಗೋಲ್ಲ ಅಲ್ವಾ. ನೆಕ್ಸ್ಟ್ ಗೌರಿ ಹಬ್ಬ ಬರುತ್ತೆ, ಇನ್ನೆಲ್ಲ ಹಬ್ಬಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ. ಸೊ ಅದಕ್ಕೇ 1-2 ಐಟಮ್ಸ್ಗಳು ಎಕ್ಸ್ಟ್ರಾ ಆದ್ರೂ ಸೊ ನೋ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ. ಸೊ ನೋಡಿ, ದೇವ್ರ ಐಟಮ್ಸ್ ಎಲ್ಲ ತೊಗೊಂಡಾದ್ಮೇಲೆ ಆಮೇಲೆ ಹಣ್ಣೆಲ್ಲ ತೊಗೊಳಕ್ಕೆ ಬಂದೆ. ಹಣ್ಣುಗಳು ಒಂದು 5 ಥರದ ಹಣ್ಣಾದರೂ ಇಡಬೇಕಲ್ವ. ಸೊ ತಟ್ಟೆ ಎಲ್ಲ ತುಂಬಿಸ್ತೀವಲ್ಲ, ಸೊ ಅದಕ್ಕೋಸ್ಕರ ನೋಡಿ ನಾನು ಅವಳು ಶಾಪಿಂಗ್ ಮಾಡ್ಕೊಂಬರೋಷ್ಟರಲ್ಲಿ ಇವಳು ಅಳ್ತಾ ಕೂತಿದ್ಲು ಪಾಪ. ಸೊ ಅವಳಿಗೂ ಬೇಜಾರಾಗುತ್ತಲ್ವ. ಮೋರ್ ದೆನ್ 4 ಅವರ್ಸ್ ಮೇಲೆ ಶಾಪಿಂಗ್ ಆಯಿತು ಅಂತ ಹೇಳ್ಬೋದು. 12 ಗಂಟೆ ಅಷ್ಟರಲ್ಲಿ ರೀಚ್ ಆದ್ವಿ, ಬಟ್ ನಾವು ಮುಗಿಸೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. 4 ಅವರ್ಸೇ ಆಗಿತ್ತು ಅಂತ. ಏಕೆಂದರೆ ಎಲ್ಲ ಐಟಮ್ಸು ತೊಗೋಬೇಕಾಗಿತ್ತು. ಸೊ ಒಂದೊಂದು ಸರಿ ನನಗೆ ಮಾಲಲ್ಲಿ ಸಿಗದೇ ಇರೋಂಥ ಐಟಮ್ಸ್ಗಳನ್ನ ನಾವು ಇಲ್ಲೇ ತೊಗೋಬೇಕಾಗಿತ್ತು. ಸೊ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಂತೂ ನಿಜವಾಗ್ಲೂ ಆಗಲಿಲ್ಲ, ಏಕೆಂದರೆ ಅಷ್ಟು ನನಗೆ ಫುಲ್ ಸ್ಟ್ರೆಸ್ ಆಗಿತ್ತು ಅಂತ ಅವತ್ತು. ಸೊ ಅದಕ್ಕೆ ಬರಬೇಕಾದ್ರೆ ಒಂದು ನಮಗೆ ಹೊರಗಡೆ ಊಟನೇ ಮಾಡ್ಕೊಬೋದು. ಅಲ್ಲೆಲ್ಲ ಹೋಟೆಲ್ ಹುಡ್ಕೊಂಡು ಹೋಗೋದ, ನಮ್ಗೆ ಇವಾಗಲೇ ಫುಲ್ ಸುಸ್ತಾಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಲಕ್ಷ್ಮೀದು ಒಂದು ದೊಡ್ಡ ಫೋಟೋ ಇರಲಿಲ್ಲ,
ಅದು ತೊಗೋಬೇಕು ಅಂದ್ಬಿಟ್ಟು ಹೇಳಿದಾಗ ಮಾಮೂಲಿ ಪೂಜೆ ಅಂಗಡಿಗಳು ತೊಗೊಬೇಡ, ಅಲ್ಲಿ ಫೋಟೋ ಫ್ರೇಮ್ದೇ ಅಂಗಡಿಗಳಿರ್ತಾವಲ್ಲ, ಸೊ ಅಲ್ಲಿ ತೊಗೊಂಬಿಡು ಅಂತ ಅಂದ್ಬಿಟ್ಟು ಅಲ್ಲಿ ಅದಕ್ಕೆ ಹೋದ್ವಿ ತೊಗೊಳಕ್ಕೆ. ಎಲ್ಲ ಐಟಮ್ಸು ತೊಗೊಂಡ್ವಿ. ಪ್ರತಿಯೊಂದು ತೊಗೋಬೇಕು ಅಂದರೆ ಯೋಚನೆ ಮಾಡಬೇಕಲ್ವ, ತೆಂಗಿನಕಾಯಿ ಸಮೇತ. ಸೊ ಅದಾದಮೇಲೆ ನಾನು ಇನ್ನು ಲಗೇಜ್ ಎಲ್ಲ ಜಾಸ್ತಿನೇ ಇದೆ, ಆಟೋ ಆಗೋಲ್ಲ, ಸೊ ಇದು ಮಿನಿನೇ ಬುಕ್ ಮಾಡ್ಬಿಡೋಣ ಅಂದ್ಬಿಟ್ಟು ಮಿನಿ ಕ್ಯಾಬ್ನೇ ಬುಕ್ ಮಾಡಿದೆ. ಸೊ ಅಲ್ಲಿಂದ ಫಸ್ಟು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಪಾಪುನ ಅಲ್ಲಿ ನಮ್ಮ ಅಕ್ಕನ ಮನೇಲಿ ಇಳಿಸ್ಬಿಟ್ಟು ನಾನು ನಮ್ಮ ಮನೆಗೆ ಬಂದೆ. ಇಲ್ಲಿ ಬಂದ ತಕ್ಷಣ ಫಸ್ಟ್ ರೈಸ್ಗಿಟ್ಟೆ ನಾನು ಎಲ್ಲ ಪೂಜೆ ಸಾಮಾನೆಲ್ಲ ಒಳಗಿಟ್ಬಿಟ್ಟು. ಸೊ ರೈಸ್ಗಿಟ್ಬಿಟ್ಟು ರೈಸ್ ಆಗೋ ತನಕ ಒಂಚೂರು ಮೈದಾ ಹಿಟ್ಟು ಕಲಸಿಟ್ಬಿಡೋದ ಅಂತ, ಯಾಕೆಂದರೆ ಚಿರೋಟಿ ಮಾಡಬೇಕಾಗಿತ್ತಲ್ವ. ಸೊ ಚಿರೋಟಿ ಮಾಡಿಬಿಡೋಣ ದೇವ್ರಿಗೆ, ಈ ಥರ ಒಂದು ಐಟಮ್ ಆದ್ರೂ ಕರೆದಿರೋ ಐಟಮ್ಸ್ ಆದರೂ ಒಂದು ಮಾಡೋದ ಅಂದ್ಬಿಟ್ಟು ಅದ್ರ ಪಾಡ್ಗದ ಕಲಸಿಟ್ಬಿಟ್ಟೆ. ಅದು ಆಗ್ತಾಯಿತ್ತು. ಆಮೇಲೆ ಹಾಲು ಕಾಯಿಸಿದೆ. ಸೊ ಇದೆಲ್ಲ ಒಂಚೂರು ಈವ್ನಿಂಗ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸರಿಯಾಗುತ್ತೆ ಅಂತ. ಸೊ ಅದು ರೆಡಿ ಮಾಡಿ ಇಟ್ಬಿಟ್ಟು ನಾನು ಸ್ವಲ್ಪ ಊಟ ಎಲ್ಲ ಆಗಿತ್ತಲ್ಲ, ಸ್ವಲ್ಪ ಟೀ ಕುಡಿದ್ಬಿಟ್ಟು ಒಂಚೂರು ರೆಸ್ಟ್ ಮಾಡಿದೆ. ನೋಡಿ ಅದಾದಮೇಲೆ ಮಾರ್ಕೆಟಿಂದ ತಂದಿರೋ ಐಟಮ್ಸ್ ಎಲ್ಲನೂ ಸ್ವಲ್ಪ ಹಾರಾಕ್ತೆ, ಏಕೆಂದರೆ ಕಟ್ಬಿಟ್ಟಿರ್ತಾರಲ್ವ, ಸೊ ಒಂದು ಸ್ವಲ್ಪ ಹಬೆ ಆದಂಗೆ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ತೊಗೊಂಡೆ ಅಂತ ಹೇಳ್ಬೋದು. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಎಲೆ ಇರ್ಬೋದು ಒಂದು 3-4 ಅವಳಿಗೆ ತೊಗೊಂಡೆ. ಮಾಮೂಲಿ ದೇವ್ರಿಗೆ ಬೇಕಾಗಿರುವಂಥದ್ದು ಮಲ್ಲಿಗೆ ಹೂವು, ಶಾಮಂತಿಗೆ ಇರ್ಬೋದು, ಪ್ರತಿಯೊಂದು. ಮತ್ತು ಇದು ನೋಡಿ, ಇದು ಬರೀ ಇಷ್ಟಕ್ಕೆ 50 ರೂಪೀಸು, ಬರೀ ಇಷ್ಟಕ್ಕೆ. ನಾವು 100 ರೂಪೀಸ್ಗೆ ಅರ್ಧ ಮಾರು ಅಂದ್ರಲ್ಲ, ಸೊ ಅರ್ಧ ತೊಗೊಂಡು ಅದರಲ್ಲಿ ಇಬ್ಬರು ಅರ್ಧ ತೊಗೊಂಡ್ವಿ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲ ವಿಷಯನೂ ನೋಡಿ. ಇದೂ ಅಷ್ಟೇ, ಯಾವುದಪ್ಪ ಮಲ್ಲಿಗೆ ಹೂವು, ಮರಳೆ ಹೂವು. ಸೊ ಮರಳೆ ಹೂವು ನಮಗೆ ಮುಡ್ಕೊಳ್ಳೋಕ್ಕೆ, ಮಲ್ಲಿಗೆ ಹೂವು ಕನಕಾಂಬರ ಹೂವು ದೇವ್ರಿಗೆ, ಮರಳೆ ಹೂವಲ್ಲಿ ಸ್ವಲ್ಪ ಮುಡಿಸ್ತೀವಿ. ಅದಾದಮೇಲೆ ಅದಕ್ಕೇನು ಹೇಳ್ತಾರೆ, ಮರುಗ ಮತ್ತು ದವನ, ಸೊ ಅದನ್ನೂ. ಮತ್ತು ಹಣ್ಣುಗಳು, ಎಲ್ಲ ಹಣ್ಣುಗಳು ಅಷ್ಟೇ ನಾನು ನಮ್ಮ ಒಟ್ಟೊಟ್ಟಿಗೆ ತೊಗೊಂಡು ಒಂದೇ ಕಡೆ ತೊಗೊಂಡು ಬಂದ್ವಿ. ತುಳಸಿ, ಬಿಲ್ಪತ್ರೆ. ಸೊ ಬಿಲ್ಪತ್ರೆನೂ ಹಾಕ್ತಾರಲ್ವ ಇದಕ್ಕೆ ದೇವ್ರ ಪೂಜೆ ಮಾಡಬೇಕಾದ್ರೆ ಪತ್ರೆಗಳ ಅರ್ಚನೆ ಇರುತ್ತೆ. ಸೊ ಆವಾಗ ಬಿಲ್ಪತ್ರೆನೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ. ಮತ್ತು ತುಳಸಿ ಅಂತೂ ಬೇಕೇ ಬೇಕು. ಅದಾದಮೇಲೆ ಇದು ಪೈನಾಪಲ್ಲು, ಆಮೇಲೆ ಸ್ವಲ್ಪ ಅವರೆಕಾಯಿ ಕೂಡ ತೊಗೊಂಡೆ, ಏನಕ್ಕಾದರೂ ಬೇಕಾಗುತ್ತೆ ಅಂತ. ಆಮೇಲೆ 16 ಎಳೆ ಯಾವುದಿದು ಗೆಜ್ಜೆ ವಸ್ತ್ರ ಮತ್ತು ಪೂಜೆ ಸಾಮಾನುಗಳು. ಸೊ ಪೂಜೆ ಸಾಮಾನುಗಳಂತೂ ಜಾಸ್ತಿನೇ ಎಕ್ಸ್ಟ್ರಾನೇ ತೊಗೊಂಡೆ ಅಂತ ಹೇಳ್ಬೋದು. ಮತ್ತು ಡ್ರೈ ಫ್ರೂಟ್ಸು ಇವೆಲ್ಲ ಪೂಜೆ ಅಂಗಡಿಗಳಲ್ಲಿ ತೊಗೊಳಕ್ಕಾಗಲ್ಲ, ಡ್ರೈ ಫ್ರೂಟ್ಸು, ಕೊಬ್ಬರಿ ಎಲ್ಲನೂ. ಸೊ ಅದನ್ನೆಲ್ಲ ಮಾಮೂಲಿ ದಿನಸಿ ಅಂಗಡಿಯಲ್ಲೇ ತೊಗೋಬೇಕು. ಸೊ ಆ ಅಂಗಡಿಗೆ ಬೇರೆ ಹೋಗಿದ್ವಾ, ಕಲ್ಸಕ್ಕರೆ ಅದನ್ನೆಲ್ಲ ತೊಗೊಳಕ್ಕೆ. ಸೊ ಅಲ್ಲೂ ಟೈಮ್ ಜಾಸ್ತಿನೇ ಹಿಡಿತು. ಮಾವಿನ ಸೊಪ್ಪುಯಿಂದ ಹಿಡಿದು ಬಾಳೆಕಂದು ಪ್ರತಿಯೊಂದು ತೊಗೋಬೇಕಾಯ್ತು ಅಲ್ಲೇ. ಸೊ ಅದ್ರ ಜೊತೆಗೆ ಮನೆಗೆ ಬೇಕಾದ್ರೆ ಹಪ್ಪಳ ಮತ್ತೊಂದು ಜಾಮೂನ್ ಪ್ಯಾಕೆಟ್ ಎಕ್ಸ್ಟ್ರಾ ಎಲ್ಲ ತೊಗೊಂಡೆ. ಸೊ ಅಲ್ಲೇ ಹತ್ರದಲ್ಲೆಲ್ಲ ಇವಳಿಗೆ ಬಟ್ಟೆ ತೊಗೊಂಡಿರಲಿಲ್ವಲ್ಲ ಹಬ್ಬಕ್ಕೆ. ಸೊ ಆವಾಗ ಲಾಸ್ಟ್ ಟೈಮು ನಾನು ಸೀರೆ ತೊಗೊಂಡಾಗಲೇ ನಾನು ಬಟ್ಟೆ ತೊಗೊಳಕ್ಕಾಗಲಿಲ್ಲ ಇವಳಿಗೆ. ಸೊ ಅದಕ್ಕೇ ಸುಮಾರಾಗಿರೋದೊಂದು ತೊಗೊಂಡೆ. ಆ್ಯಕ್ಚುಲಿ ಇವಳು ಲೆಹಂಗ ಏನಾದ್ರು ತೊಗೊಳ್ಳೋದು ಅಂತಿದ್ದೆ. ಸೊ ಅಲ್ಲೆಲ್ಲ ಹುಡಿಕೊಂಡು ಹೋಗೋದು ಅಂಗಡಿನ ನಂಜುಮಳಿಗೆ ಹತ್ರ. ಸೊ ಅಲ್ಲಿ ನಿಯರೆಸ್ಟ್ ಯಾವುದಿದೆ ಅದರಲ್ಲಿ ಯಾವ್ದು ಬೆಸ್ಟ್, ಅದೊಂದು ಫ್ರಾಕ್, ಇದೊಂದು ಕಾಟನ್ದು ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಅದೊಂದು ತೊಗೊಂಡೆ. ನೋಡಿ ಇಷ್ಟೆಲ್ಲ ಹೊತ್ಕೊಂಡು ಬಂದಿದ್ದಾಯಿತು. ನೋಡಿ ಕಾರಿದ್ರೂ ನಮ್ಮ ಮನೆಯವರು ಕೆಲಸದಲ್ಲಿ ಇದ್ದಿದ್ದರಿಂದ ಅವರು ಆ್ಯಕ್ಚುಲಿ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರನೇ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ತೊಗೊಂಡು. ನೋಡಿ ಆ ಬೆಲ್ಲ, ಖರ್ಜೂರ ಪ್ರತಿಯೊಂದು ಇದೆಲ್ಲ ತಟ್ಟೆ ಸಾಮಾನು ತುಂಬ್ತೀನಲ್ಲ, ಸೊ ಅದಕ್ಕೆ ಇಡೋ ಅಂಥದ್ದು. ಸೊ ಇವೆಲ್ಲ ತೊಗೊಂಬಂದಿದ್ದು. ಮತ್ತು ಹಾರ ಅಂತೂ ದೇವ್ರಿಗೆ ಒಂದು ಹೂವಿನ ಹಾರ ಹಾಕ್ತೀನಿ ನಾನು, ಪ್ರತಿ ವರ್ಷ ಹಾಕ್ತೀನಿ. ಸೊ ಅದನ್ನೆಲ್ಲ ತೊಗೊಂಬಂದಿದ್ದೆ. ಕೊಬ್ಬರಿಗಳು, ಸೊ ತಟ್ಟೆ ಸಾಮಾನು ತುಂಬೋದಿರ್ಬೋದು, ಅಥವಾ ದೇವ್ರಿಗೆ ಮಡ್ಲಕ್ಕಿ, ಸೊ ಅದಕ್ಕೆಲ್ಲ ಬೇಕೇ ಬೇಕಲ್ವಾ. ಸೊ ಅದಕ್ಕೇ ಇವನ್ನೆಲ್ಲ ಒಂದು ಲೆವೆಲಲ್ಲಿ ತೊಗೊಂಬಂದೆ. ಆಮೇಲೆ ಕೊಡೋರಿಗೆಲ್ಲ ಬಳೆಗಳು, ಮತ್ತು ಪಾಪುಗೊಂದು ಜೊತೆ ಒಂದು ಡಜನ್ ಬಳೆ ನಮ್ಮ ಅಕ್ಕ ತೊಗೊಟ್ಟಿದ್ಲು, ಅವಳಿಗೆ ಹಾಕ್ಬಿಡು ಅಂತ. ಸೊ ನೋಡಿ ಅದಾದಮೇಲೆ ಇದು ಹಿತ್ತಾಳೆದು ದೀಪನ ಸ್ಟೀಲಲ್ಲಿ ಇಡಬಾರ್ದಂತೆ. ಸೊ ಅದಕ್ಕೋಸ್ಕರ ಇದೊಂದು ಜೊತೆ ತೊಗೊಂಡೆ, ದೀಪದ ಕೆಳಗಿಡಕ್ಕೆ ಚೆನ್ನಾಗಾಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಇದು ದೇವ್ರ ಮನೆಗೆ ಹಚ್ಚೋ ದೀಪ. ಸೊ ಅಲ್ಲಿ ಇಡಲಿಲ್ಲ ಇದನ್ನು, ಯಾಕೆಂದರೆ ಲಕ್ಷ್ಮೀದೊಂದು ಚಿಕ್ಕ ವಿಗ್ರಹ ನಾನು ಅಭಿಷೇಕ ಮಾಡ್ತೀನಿ. ಸೊ ಗಣಪತಿದು ಕೂಡ ಒಂದು ಚಿಕ್ಕ ವಿಗ್ರಹ, ಅವೆರಡನ್ನೂ ಇದರಲ್ಲಿ ಇಟ್ಕೊಂಡಿದ್ದೆ. ಸೊ ದೇವ್ರಿಗೆ ಪೂಜೆ ಮಾಡೋಕ್ಕೆ ಮತ್ತು ಅಭಿಷೇಕ ಮಾಡೋಕ್ಕೆಲ್ಲ ಬೇಕು ಅಂತ. ಸೊ ಪೂಜೆ ಹಬ್ಬ ಎಲ್ಲ ಆದಮೇಲೆ ಬೇಕಾದರೆ ಇದೇ ದೀಪಕ್ಕೆ ದೇವ್ರ ಮನೆ ಒಳಗೆ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನೋಡಿ ನಮ್ಮ ಮನೆಯವ್ರು ಬಂದರು, ಒಂದು 7:30 ಅಷ್ಟರಲ್ಲಿ ಬಂದರು. ಸೊ ಅವ್ರು ಬಂದ ತಕ್ಷಣವೇ ಮಾಮೂಲಿ ಅಡುಗೆ ಎಲ್ಲ ರೆಡಿ ಇತ್ತಲ್ಲ, ಬೇಳೆ ಸಾಂಬಾರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಜ್ಜಿ ಎಲ್ಲ ಹಾಕಿ ಅವ್ರಿಗೆ ಊಟ ಎಲ್ಲ ಹಾಕ್ಕೊಟ್ಟೆ. ಸೊ ಎಷ್ಟೇ ಶಾಪಿಂಗ್ ಎಲ್ಲ ಆದರೂ ಕೂಡ ಹೊರಗಡೆನೂ ಒಂಚೂರು ಕೆಲಸ ಇತ್ತು. ಅದೇನು ಅಂತಂದರೆ ಬ್ಲೌಸಲ್ಲಿ ಕೊಟ್ಟಿದ್ನಲ್ಲ, ಸೊ ಅದನ್ನ ಇಸ್ಕೊಂಬರಕ್ಕೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಅಂತ ಅಂದ್ಬಿಟ್ಟು ಸೊ ಬೇಗ ಬಂದಿದ್ದರಿಂದ ಪರವಾಗಿಲ್ಲ. ಆ್ಯಕ್ಚುಲಿ ನಾನು ಸಾಯಂಕಾಲ ಹೋಗಬೇಕಿತ್ತು, ಬಟ್ ಇವ್ರು ಬರೋದು ಲೇಟ್ ಆಯ್ತಲ್ಲ. ಸೊ ಆಮೇಲೆ ಅವರು ಇವಳು ಫ್ರಾಕ್ ನೋಡಿಬಿಟ್ಟು ಸ್ವಲ್ಪ ಲಾಂಗ್ ಆಗೋಯ್ತು, ಇದೇನು ಈ ಥರ ತೊಗೊಂಡಿದ್ಯಾ, ಸೊ ಇಲ್ಲೇ ಬೇರೆ ತಗೋ ಅಂತ ಅಂದರು. ಸೊ ಅದಕ್ಕೋಸ್ಕರ ಇಲ್ಲಿ ಹೋದ್ವಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು, ರೀಸನಬಲ್ ಪ್ರೈಸು. ಝೂಡಿಯೋ ಅಂತ ಅಂದ್ಬಿಟ್ಟು, ಅದು ಪಲ್ಲರ್ಸಕ್ಕಲ್ ಹತ್ರ ಇದೆ ಮೈಸೂರಲ್ಲಿ.
ಸೊ ಇಲ್ಲಿ ಇವ್ಳು ಡ್ರೆಸ್ ತೊಗೊಳಕ್ಕೆ ಅಂತ ಹೋಗಿದ್ದು, ಬಟ್ ಇಲ್ಲಿ ಬೇರೆ ಐಟಮ್ಸ್ ಎಲ್ಲ ನೋಡ್ತಾ ಇದ್ದೆ. ಸೊ ತುಂಬ ಚೆನ್ನಾಗಿತ್ತು ಮತ್ತು ರೀಸನಬಲ್ ಪ್ರೈಸಲ್ಲಿ ಮತ್ತು ಟ್ರಯಲ್ ನೋಡೋಕ್ಕೂ ಕೂಡ ಎಲ್ಲ ಎಷ್ಟೊಂದು ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಒಂದು ಮ್ಯಾಟ್ ಲಿಪ್ಸ್ಟಿಕ್ ಒಂದು ತೊಗೊಂಡು ಇವಳು ಬಟ್ಟೆ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಹೋದೆ. ಸೊ ಇವಳು ನೋಡ್ತಾ ಇದ್ಲು, ಇವಳು ಲಿಪ್ಸ್ಟಿಕ್ ಅಂತ ಇರ್ತಾಳಲ್ಲ ಅಂದ್ಬಿಟ್ಟು. ಸೊ ಮಕ್ಕಳಿಗೆ ಅಂತಲೇ ಒಂದು ಚಿಕ್ಕ ಲಿಪ್ ಬಾಮ್ ಇರುತ್ತಲ್ಲ ಚಿಕ್ಕದು, ಸೊ ಅದು ತೊಗೊಟ್ಟೆ. ಆಮೇಲೆ ಈ ಡ್ರೆಸ್ ತೊಗೊಟ್ಟೆ ನೋಡಿ, ಅವಳು ಲಿಪ್ ಬಾಮ್ ಇರ್ಬೋದು. ಮತ್ತು ಒಂದು ಡಿಯೋಡ್ರೆಂಟ್ ತೊಗೊಂಡೆ. ಸೊ ಚೆನ್ನಾಗಿತ್ತು ಇಲ್ಲಿ ರೀಸನಬಲ್ ಪ್ರೈಸಲ್ಲಿ ಅಂದ್ಬಿಟ್ಟು. ಸೊ ಆಮೇಲೆ ಅದನ್ನೆಲ್ಲ ಇದನ್ನು ಬಿಲ್ಲಿಂಗ್ ಎಲ್ಲ ಮಾಡಿಸಿ ಬಂದ್ವಿ. ಅದಾದಮೇಲೆ ನಾವು ಬ್ಲೌಸ್ ಅವರು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 1 hour ಬಿಟ್ಕೊಂಡು ಬನ್ನಿ ಅಂತ. ಅಯ್ಯೋ 1 hour ತನಕ ಏನಪ್ಪ ಮಾಡೋದು ಅಂತ ಈ ಕಡೆ ನಂಗೆ ಬೇರೆ ಅಲ್ಲಿ ಮನೇಲಿ ಬೇರೆ ಇನ್ನೂ ದೇವ್ರು ಕೂರ್ಸೋಕ್ಕೆಲ್ಲ ರೆಡಿ ಮಾಡ್ಕೊಂಡಿಲ್ಲ. ಆಮೇಲೆ ಬನ್ನಿ ಅಥವಾ ಮಾರ್ಕೆಟ್ಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಮಾರ್ಕೆಟಿಗೆ ಬಂದ್ವಿ. ನೋಡಿ ಎಲ್ಲ ಐಟಮ್ಸು ತೊಗೊಂಡು ಹೋಗಿದ್ದೇ ಇಲ್ಲ ಅಂತಲ್ಲ. ನೋಡಿ ನಾನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಇದೆಲ್ಲ ಅಂತ ಅಂದ್ಬಿಟ್ಟು. ಸೊ ಏನೇ ಮಾಡಿದ್ರು ಕೂಡ ಮಾರ್ಕೆಟ್ಗೆ ಒಂದು ರೌಂಡ್ ಹೋಗಿದ್ರಿಂದ ಒಳ್ಳೆಯದೇ ಆಯಿತು ಅಂತ ಹೇಳ್ಬೋದು. ಸೊ ಎಕ್ಸ್ಟ್ರಾ ನೋಡಿ ಅಲ್ಲೆಲ್ಲ ಪೂಜೆ ಅಂಗಡಿಲೆಲ್ಲ ಬ್ಲೌಸ್ ಪೀಸ್ ಎಲ್ಲ ಕ್ವಾಲಿಟಿ ಇರೋಲ್ಲ. ಸೊ ಅದಕ್ಕೋಸ್ಕರ ನಾನು ತೊಗೊಂಡಿರಲಿಲ್ಲ. ಅದಾದಮೇಲೆ ಇಲ್ಲೆಲ್ಲ ಇನ್ನು ಎಕ್ಸ್ಟ್ರಾ ಏನಾದರೂ ಐಟಮ್ಸ್ ಬೇಕಾ ಅಂತ ನೋಡಿಕೊಂಡು, ಮತ್ತು ತೆಂಗಿನಕಾಯಿಗಳು ಕೊಡೋಕ್ಕೆ ಮೊದಲೇ ತೊಗೊಂಡಿದ್ದೆ. ಮತ್ತು ಈಗ ಮತ್ತೆ ಇನ್ನೊಂದು ಗುಡ್ಡೆ ತೊಗೊಂಡು ತೆಂಗಿನಕಾಯಿಗಳನ್ನ ಬ್ಲೌಸ್ ಪೀಸ್ ತೊಗೊಂಡು ಬಂದೆ ಅಂತ ಹೇಳ್ಬೋದು. ಸೊ ಮಾರ್ಕೆಟಲ್ಲೂ ಕೂಡ ಎಲ್ಲ ಮತ್ತು ಗಂಧದ ಕಡ್ಡಿಗಳು ಅವೆಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ, ಅದನ್ನೆಲ್ಲ ತೊಗೊಂಡು ಬಂದೆ. ಸೊ ನೋಡಿ ಗಂಧದ ಕಡ್ಡಿ ಇದೇನು ಸ್ಪೆಷಾಲಿಟಿ ಅಂತಂದರೆ ಮಿನಿಮಮ್ ಅಂದರೂ 1-1/4 ಗಂಟೆ ಟೈಮ್ ಒಂದು ಗಂಧದ ಕಡ್ಡಿ ಉರಿಯುತ್ತೆ. ನಾವು ಕರೆಕ್ಟಾಗಿ ಹಚ್ಚಿ ಇಟ್ಟರೆ ಟೈಮ್ ನೋಡ್ಕೊಂಡಿದ್ದೀನಿ ನಾನು. ಬಟ್ ಅದ್ರ ಫ್ರೇಗ್ರೆನ್ಸು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ ಹಣ್ಣೆಲ್ಲ ಅಲ್ಲೇ ತೊಗೊಂಡಿದ್ದೆ, ಪ್ರತಿಯೊಂದು ತೊಗೊಂಡಿದ್ದೆ ಬಿಡಿ, ಯಾವುದೂ ನಾನು ಮಿಸ್ ಮಾಡಿರಲಿಲ್ಲ. ಸೊ ಆದ್ರೂ ಎಮರ್ಜೆನ್ಸಿಗೆ ಅಂತಂದ್ಬಿಟ್ಟು ನಮಗೆ ಈಗ ಅರಿಶಿನ ಕುಂಕುಮಕ್ಕೆ ಅಂತಂದರೆ ಏನು ಅಳತೆಗೆ ಇಟ್ಕೊಳಕ್ಕಾಗುತ್ತಾ. ಸೊ ಅದಕ್ಕೇ ಎಕ್ಸ್ಟ್ರಾ ತೆಂಗಿನಕಾಯಿಗಳು ತೊಗೊಂಡು ಬ್ಲೌಸ್ ಪೀಸ್ಗಳು ತೊಗೊಂಡು ಆಮೇಲೆ ಸೊ ಅದಾದಮೇಲೆ ನನ್ನ ಬ್ಲೌಸು ಕೂಡ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಸೊ ಅದನ್ನು ಈಸ್ಕೊಂಡು ಜೊತೆಗೆ ಕುಚ್ಚಾಕೋಕ್ಕೂ ಕೊಟ್ಟಿದ್ದೆ. ಸೊ ಸೀರೆ ಬ್ಲೌಸು ಎಲ್ಲನೂ ಕೂಡ ಈಸ್ಕೊಂಡು ಮನೆಗೆ ಬಂದ್ವಿ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಡೆಕೋರೇಷನ್ಗೆ ಚೆಂಡುಗಳು ಡೆಕೋರೇಷನ್ ತೊಗೊಂಡಿರಲಿಲ್ಲ. ಸೊ ಅದನ್ನು ಕೂಡ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ತೊಗೊಂಡು ಮನೆಗೆ ಬಂದ್ವಿ. ಸೊ ಬಂದ ತಕ್ಷಣ 1 ನಿಮಿಷನೂ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಬೇಗ ಎಲ್ಲ ರೆಡಿ ಮಾಡಿಬಿಡೋದ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಸಿಂಪಲಾಗಿ ರೆಡಿ ಮಾಡಿದೆ ಅಂತ ಹೇಳ್ಬೋದು. ವೀಳ್ಯದೆಲೆಗಳು ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ಮಧ್ಯದಲ್ಲಿ ಮಾವಿನ ತೋರಣ ಕಟ್ಬಿಟ್ಟು ಆ ಕಡೆ ಈ ಕಡೆ ಚೆಂಡು ಹೂ ಬಿಟ್ಬಿಟ್ಟಿದೆ. ಸೊ ಒಂದು 3 ಮಾರು 4 ಮಾರು ಒಳಗಡೆ ತೊಗೊಂಬಂದಿದ್ದೆ ಅಷ್ಟೇ. ಅದು ಇವಾಗೆಲ್ಲ ಸಖತ್ ರೇಟ್ ಅಲ್ವಾ. ಸೊ ಅದಕ್ಕೇ ಬಟ್ ಎಲೆಗಳನ್ನ ಜಾಸ್ತಿ ತೊಗೊಂಡಿದ್ದೆ. ಸೊ ಹಿಂಗೆ ಸಿಂಪಲಾಗಿ ಅಲಂಕಾರ ಮಾಡೋಣ ಅಂತ. ಸೊ ಅಷ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಮತ್ತೆ 3 ಗಂಟೆ ರಾತ್ರಿಲಿ ಸ್ನಾನ ಮಾಡ್ಕೊಂಡು ತಲೆ ಸ್ನಾನ ಮಾಡ್ಕೊಂಡ್ಬಂದು ಒಟ್ಟಿಗೆ ಇಲ್ಲಿ ದೇವ್ರಿಗೆ ಬೇಗ ಸೀರೆ ಎಲ್ಲ ಉಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ಮತ್ತೆ ಬಂದೆ ಒಟ್ಟಿಗೆ ಸ್ನಾನ ಮಾಡಿಕೊಂಡು. ಸೊ ನೋಡಿ ಮತ್ತೆ ಒಂದು ಸೀರೆ ಎಲ್ಲ ಹಾಕ್ಕೊಂಡು ನಾನು ಒಟ್ಟಿಗೆ ರೆಡಿ ಆಗಿಬಿಟ್ಟೆ. ರೆಡಿ ಅಂತಂದರೆ ಹಿಂಗೆ ಸೀರೆ ಉಟ್ಕೊಂಡಿದ್ದೆ, ವ್ರತ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರನೇ ಸೊ ಹೊರಗಡೆ ಎಲ್ಲ ನಮ್ಮಮ್ಮ ತೋರಣ ಎಲ್ಲ ಕಟ್ಕೊಂಡು ಈಚೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ಈಸಿ ಆಯಿತು ಈಚೆ ಕೆಲಸ. ನಾನು ಬರೀ ಹೊಸ್ಲಿಗೆಲ್ಲ ಅರಿಶಿನ ಇಟ್ಕೊಂಡು ದೇವ್ರ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿ ಅಷ್ಟದಳ ಪದ್ಮ ಹಾಕಿದ್ದೆ. ಸೊ ಅದಾದಮೇಲೆ ಬೇಕಾದರೆ ಕಲರ್ ಬೇಕಾದ್ರೆ ಆಮೇಲೆ ಹಾಕೋಬೋದು ಅಂತ. ಸೊ 4ರಿಂದ 4:15 ಒಳಗಡೆ ದೇವ್ರು ಕೂರಿಸ್ಬಿಟ್ಟು ದೇವ್ರಿಗೆ ಕಳಶದಲ್ಲಿ ಏನೇನು ಹಾಕಬೇಕು ಅದು ಕೂಡ ಗಡಿಬಿಡಿ ಮರ್ತೋಗ್ಬಿಡ್ಬಾರ್ದಲ್ವ. ಸೊ ಅದಕ್ಕೋಸ್ಕರ ಅಷ್ಟು ಮಾತ್ರ ರೆಡಿ ಮಾಡ್ಕೊಂಡು ದೇವ್ರಿಗೊಂದು ರಂಗೋಲಿ ಅಂತ ಮೇನು. ಸೊ ಇಷ್ಟ ಹಾಕ್ಬಿಟ್ಟು ನೋಡಿ ಈ ಥರ ಸೀರೆ ಎಲ್ಲ ಉಡಿಸಿದೆ ಅಂತ ಹೇಳ್ಬೋದು. ಸೊ ಒಂದು ಸ್ವಲ್ಪ ಗಡಿಬಿಡಿ ಆಯಿತು ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ 4 ಗಂಟೆ ರಾತ್ರಿ ಅಲ್ವಾ. ಸೊ 4ರಿಂದ 4:15 ಒಳಗಡೆ ಕೂರಿಸ್ಬಿಡ್ಬೇಕು. ನಾನು ನಿದ್ದೆನೂ ಮಾಡಿರಲಿಲ್ವಲ್ಲ. ಸೊ ಪೂರ್ತಿ ಎಲ್ಲ ಚೆನ್ನಾಗಿ ಮುಗಿಸ್ಬಿಟ್ಟೇ ಎಲ್ಲ ರೆಡಿ ಮಾಡಿಬಿಡೋದ ಅಂತ ಅಂದ್ಬಿಟ್ಟು ನಿಂತ್ಕೊಬಿಟ್ಟೆ. ಸೊ ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ದೇವ್ರನ್ನೂ ಕೂಡ 4 ಗಂಟೆಯಿಂದ 4:15 ಒಳಗಡೆ ಕೂರಿಸ್ದೆ. ಸೊ ದೇವ್ರು ಕೂರಿಸಿದ್ದು ದೇವ್ರು ರೆಡಿ ಮಾಡಿದ್ದು ಎಲ್ಲ ನಾನು ನೆಕ್ಸ್ಟು ಬ್ಲಾಗಲ್ಲಿ ನಾನು ಹಬ್ಬದ ಒಂದು ಬ್ಲಾಗಲ್ಲಿ ನಾನು ಅದರಲ್ಲಿ ತೋರಿಸ್ತೀನಿ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಬ್ಲಾಗ್. ಏಕೆಂದರೆ ತಟ್ಟೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳೋದು ಅದು ಕೂಡ ತುಂಬಾ ಕೆಲಸ ಹಿಡಿಯುತ್ತೆ, ಎಲ್ಲ ಪ್ರತಿಯೊಂದು ಹಿಡಿಯುತ್ತೆ. ಸೊ ನಾವು ತಕ್ಷಣಕ್ಕೆ ನೈವೇದ್ಯಕ್ಕೆ ಏನಾದರೂ ಒಂದು ಮಾಡಿ ಇಟ್ಟಿರ್ತೀವಲ್ಲ ಮೊದಲೇ ಚಿರೋಟಿ ಎಲ್ಲನೂ, ಸೊ ಅವನ್ನೆಲ್ಲ ಮುಂದೆ ಇಟ್ಬಿಟ್ಟು ದೀಪ ಹಚ್ಚಿದಷ್ಟೇ. ಸೊ ಅದಾದಮೇಲೆ ಒಂದೊಂದಾಗಿ ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೊಳ್ಳೋದ ಅಂತ ಅಂದ್ಬಿಟ್ಟು, ಯಾಕೆಂದರೆ 4ರಿಂದ 4:15 ಅಷ್ಟು ಒಳ್ಳೆ ಟೈಮ್ ಇತ್ತಂತೆ ಈ ಸರಿ ಆ ಒಂದು ಲಗ್ನ. ಸೊ ಅದಕ್ಕೋಸ್ಕರನೇ ಗೈಸ್. ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರಿಪ್ರೇಷನ್, ಹಬ್ಬದ ಪ್ರಿಪ್ರೇಷನ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.